ತುಂಬ ದಿನದಿಂದ ತುಲಾರಾಶಿಯವರು ಕಷ್ಟಪಡ್ತಾ ಇದ್ರಿ. ಆದರೆ ಈಗ ಜನವರಿ ತಿಂಗಳಲ್ಲಿ ಕೇತು 11ನೇ ಮನೆಯ ಸಂಚಾರದಿಂದ ಈ ಹೂಡಿಕೆಗಳಲ್ಲಿ ಸ್ವಲ್ಪ ವಿವಾಹ, ಯಾರಿಗೆ ಅವಿವಾಹಿತರಿದ್ದಾರೋ 14ನೇ ತಾರೀಕಿನಿಂದ ಪ್ರಯತ್ನ ಮಾಡಿ. ತುಲಾರಾಶಿಯವರಿಗೆ ಈ ವರ್ಷದ ಆರಂಭ ಜನವರಿ ತಿಂಗಳು ವೃತ್ತಿ ಜೀವನ ಅತ್ಯಂತ ಆರೋಗ್ಯದಲ್ಲಿ ಸಣ್ಣ ಪುಟ್ಟವಾಗಿರತಕ್ಕಂಥ ಒಂದು ವ್ಯತ್ಯಾಸಗಳು ನಿಮಗೆ ಆಗ್ತದೆ. ಹಾಗಿದ್ರೆ ಪರಿಹಾರವೇನು, ಹೆಚ್ಚಿನ ಪರಿಹಾರವೇನು ತುಲಾರಾಶಿಯವರಿಗೆ ಅಂದರೆ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಇಂದು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಅಂತ ಹೇಳಿ ವಿಶೇಷವಾಗಿ 2026 ಜನವರಿ ತಿಂಗಳ ತುಲಾರಾಶಿಯವರಿಗೆ ವರ್ಷದ ಆರಂಭ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಹೇಳಲಾಗಿ, ಇದೇ ಮಕರ ಸಂಕ್ರಮಣ 14ನೇ ತಾರೀಕು ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಹಾಗೆ 13ನೇ ತಾರೀಕು ಶುಕ್ರ ಮಕರ ರಾಶಿಗೆ ಪ್ರವೇಶವನ್ನು ಪಟ್ಟು 17ನೇ ತಾರೀಕು ಕುಂಭರಾಶಿ ಕಡೆಗೆ ಸಾಗ್ತಾ ಇದ್ದಾರೆ. ಇನ್ನು 16 ಮತ್ತು 18ನೇ ತಾರೀಕು ಅಂಗಾರಕ ಮತ್ತು ಚಂದ್ರಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. ಈ ಪಂಚಗ್ರಹಗಳ ಯೋಗದಿಂದ ಅಂದರೆ ಪಂಚಗ್ರಹ ಯೋಗ ಒಂದೇ ರಾಶಿಯಲ್ಲಿ 5 ಗ್ರಹಗಳ ಸಮ್ಮಿಲನದಿಂದ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ. ತುಲಾರಾಶಿಯವರಿಗೆ ಈ ವರ್ಷದ ಆರಂಭ ಜನವರಿ ತಿಂಗಳು ವೃತ್ತಿ ಜೀವನ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ಜೀವನ ಅಂತ ಹೇಳ್ತೇವೆ. ನೀವು ಅಂದ್ಕೊಂಡೇ ಇರಲ್ಲ ಅಷ್ಟು ಯಶಸ್ಸು ನಿಮ್ಮ ವೃತ್ತಿ ಜೀವನದಲ್ಲಿ ಬರುತ್ತೆ. ಅಂದರೆ ತುಂಬ ದಿನಗಳಿಂದ ಪ್ರಯತ್ನ ಪಡ್ತಾ ಇರ್ತೀರ, ಮೇಲಧಿಕಾರಿಗಳಿಂದ ಪ್ರಶಂಸೆ ಆಗಿರಬಹುದು, ಬಡ್ತಿ ಆಗಿರಬಹುದು, ಹೊಸ ಅವಕಾಶಕ್ಕಾಗಿ ತುಂಬ ದಿನಗಳಿಂದ ಪ್ರಯತ್ನ ಪಡ್ತಾ ಇರ್ತೀರಿ. ಈ ಜನವರಿ ತಿಂಗಳು ವಿಶೇಷವಾಗಿ ನಿಮಗೆಲ್ಲ ವೃತ್ತಿ ಜೀವನದಲ್ಲಿ ಅನುಕೂಲಕವಾಗಿರ್ತಕ್ಕಂತಹ ಮಾಸ ಈ ಜನವರಿ ತಿಂಗಳು. ಹಾಗೆ ಈ ಹಣಕಾಸಿನ ವಿಚಾರವನ್ನು ನೀವು ಪರಾಮರ್ಶೆ ಮಾಡೋದಾದರೆ ಈ ಗುರುವಿನ ಅನುಗ್ರಹದಿಂದ ಶುಕ್ರ ಅದರಲ್ಲೂ 13ನೇ ತಾರೀಕು ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದು ಅಂದ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರ್ತದೆ. ಹೊಸ ಅವಕಾಶಗಳು, ಹೊಸ ಜನರ ಪರಿಚಯಗಳು, ಹಾಗೆ ಹಳೆಯ ಸಾಲದಿಂದ ವಿಮುಕ್ತಿಯನ್ನು ಪಡಿತಕ್ಕಂಥದ್ದು, ಸ್ವಂತ ಉದ್ಯಮದಾರರಿಗೆ ಹೆಚ್ಚಿನ ಲಾಭವನ್ನು ತುಂಬ ದಿನದಿಂದ ತುಲಾರಾಶಿಯವರು ಕಷ್ಟಪಡ್ತಾ ಇದ್ರಿ. ಆದರೆ ಈಗ ಜನವರಿ ತಿಂಗಳಲ್ಲಿ ಸ್ವಂತ ಉದ್ಯಮದಾರರಿಗೆ ಹೇಳ್ತಾ ಇರೋದು ಅವರೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂತಹ ಮಾಸ ಈ ಜನವರಿ ತಿಂಗಳಲ್ಲಿ ತುಲಾರಾಶಿಯವರಿಗೆ. ಹಾಗೆ ಈ ಕೇತು 11ನೇ ಮನೆಯ ಸಂಚಾರದಿಂದ ಈ ಹೂಡಿಕೆಗಳಲ್ಲಿ ಸ್ವಲ್ಪ ಜಾಗರೂಕತೆಯಾಗಿರಿ. ಹೊಸ ಹೂಡಿಕೆಗಳು ಅಥವಾ ನೀವು ಮೊದಲೇ ಯಾವುದಾದ್ರೂ ಹೂಡಿಕೆಗಳನ್ನು ಮಾಡಿದರೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಬೇಕು. ಯಾಕೆ 11ನೇ ಮನೆ ಕೇತು ಅಷ್ಟೊಂದು ಸಮಂಜಸವಾಗಿಲ್ಲ ನಿಮ್ಮ ತುಲಾರಾಶಿಯವರಿಗೆ. ಇನ್ನು ರಾಹು 5ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲಗಳೇನು ಅವ್ರು ಮಾಡಿಕೊಡಲ್ಲ. ಆದರೆ ಈ ಕೇತು 11ನೇ ಮನೆಯಲ್ಲಿದ್ದರೂ ಕೂಡ ಈ ಹೂಡಿಕೆಗಳಿಂದ ತೊಂದರೆ ಮಾಡಿದ್ರು ಕೂಡ ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭವನ್ನು ನಿಮಗೆ ಕೊಡ್ತಾರೆ ಕೇತುಗ್ರಹ. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ನಿಮ್ಮ ಕೌಟುಂಬಿಕ ಇರ್ತದೆ. ಇನ್ನು ವಿವಾಹ, ಯಾರಿಗೆ ಅವಿವಾಹಿತರಿದ್ದಾರೋ 14ನೇ ತಾರೀಕಿನಿಂದ ಪ್ರಯತ್ನ ಮಾಡಿ. ನಿಮ್ಮ ಕಂಕಣ ಭಾಗ್ಯ ಕೂಡ ಈ ಜನವರಿ ತಿಂಗಳಲ್ಲಿ ವರ್ಷದ ಆರಂಭದಲ್ಲಿ ನಿಮಗೆ ಬರುತ್ತೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ ವಿದ್ಯಾರ್ಥಿ ಜೀವನಕ್ಕೆ ಅತ್ಯಂತ ಉಲ್ಲಾಸದಾಯಕವಾಗಿರ್ತಕ್ಕಂಥ ಮಾಸ ಈ ಜನವರಿ ತಿಂಗಳು ತುಲಾರಾಶಿಯವರಿಗೆ. ನೀವು ಅನ್ಕೊಳ್ಳುವಂಥ ನೀವೇನೇನು ಅನ್ಕೊತಾ ಇರ್ತೀರಿ, ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಬಹುದು, ಹೊಸ ಉದ್ಯೋಗ ಆಕಾಂಕ್ಷಿಗಳಾಗಿರಬಹುದು, ಯಾರು ಓದು ಎಲ್ಲ ಮುಗಿದು ಕಂಪ್ಲೀಟ್ ಆಗಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲಕವಾಗಿರ್ತಕ್ಕಂಥ ಮಾಸ ಈ ಜನವರಿ ತಿಂಗಳು. ಇನ್ನು ಆರೋಗ್ಯಕ್ಕೆ ನೋಡೋದಾದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಒಂದು ವ್ಯತ್ಯಾಸಗಳು ನಿಮಗೆ ಆಗ್ತದೆ. ಯಾವುದಕ್ಕೂ ನೀವು ಸಣ್ಣ ಪುಟ್ಟಕ್ಕೂ ಕೂಡ ನೀವು ವೈದ್ಯರ ಸಂಪರ್ಕವನ್ನು ಮಾಡೋದು ಬಹಳ ಉತ್ತಮ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಆರೋಗ್ಯದ ವಿಚಾರದಲ್ಲಿ ಜನವರಿ ತಿಂಗಳಲ್ಲಿ ಶೀತ ಸಂಬಂಧವಾಗಿರ್ತಕ್ಕಂಥದ್ದು, ಹೊಟ್ಟೆಗೆ ಸಂಬಂಧವಾಗಿರ್ತಕ್ಕಂಥದ್ದು ಎಲ್ಲ ಬರ್ತದೆ, ಹುಷಾರಾಗಿರಿ. ಹಾಗಿದ್ರೆ ಪರಿಹಾರವೇನು, ಹೆಚ್ಚಿನ ಪರಿಹಾರವೇನು ತುಲಾರಾಶಿಯವರಿಗೆ ಅಂದರೆ ಈ ಜನವರಿ ತಿಂಗಳಲ್ಲಿ ನೀವು ರಾಹು ಶಾಂತಿಯನ್ನು ಮಾಡಿಸಿ. ಧನುರ್ಮಾಸ ವಿಶೇಷವಾಗಿ ದೇವತಾರಾಧನೆಗೆ ಹೇಳಿ ಮಾಡಿಸಿರ್ತಕ್ಕಂಥ ಮಾಸ ಜನವರಿ ತಿಂಗಳು. ಈ ತುಲಾರಾಶಿಯವರು ಎಲ್ಲಿ ಅರಳಿ ಗಿಡ ಮತ್ತು ಬೇವು ಮತ್ತು ಅರಳಿ ಗಿಡ, ಅಶ್ವತ್ಥ ವೃಕ್ಷ ಅಂತ ಕರಿತೀವಿ, ಅಶ್ವತ್ಥಕಟ್ಟೆ ಅಂತ ಕರಿತೀವಿ, ಎಲ್ಲಿ ಸಿಗುತ್ತೋ ಅಲ್ಲಿ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ಧನುರ್ಮಾಸದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಶುಭವಾಗಿ.